ಹಲೋ ಮಕ್ಕಳೇ, ನಾವಿವತ್ತು ಮೀನ್ ಆ್ಯಂಡ್ ಮೀಡಿಯನಲ್ಲಿ ಸಿಂಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಒನಲ್ಲಿ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕ್ವೆಶನಲ್ಲಿ ಕೊಟ್ಟಿರ್ತಾರೆ. ಓಕೆ, ನಾವೇನು ಮಾಡಬೇಕು, ಫಸ್ಟು ಮಿಡ್ ಪಾಯಿಂಟ್ನ ಕಂಡುಹಿಡಿಬೇಕು. ಮಿಡ್ ಪಾಯಿಂಟ್ ಹೆಂಗೆ ಕಂಡುಹಿಡಿಯೋದು? ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂತ. ಸೊ 10 + 20 ಡಿವೈಡೆಡ್ ಬೈ 2 ನಮಗೆ 15 ಸಿಗುತ್ತೆ. ಸೊ 15 ಇಸ್ ದ ಮಿಡ್ ಪಾಯಿಂಟ್. ಅದೇ ಥರ 20 to 30 25 ಮಿಡ್ ಪಾಯಿಂಟ್, 30 to 40 35, 40 to 50 45, 50 to 60 55. ಸೊ ಈ ಥರ ನಾವು ಮಿಡ್ ಪಾಯಿಂಟ್ ಕಂಡುಹಿಡಿದ ಮೇಲೆ ಎಫ್ ಎಕ್ಸ್ ಕಂಡುಹಿಡಿಬೇಕು. ಎಫ್ ಎಕ್ಸ್ ಹೆಂಗೆ ಕಂಡುಹಿಡಿಯೋದು? 2 × 15 30, 3 × 25 75, 5 × 35 175, 7 × 45 315, 3 × 55 165. ಓಕೆ, ಈಗ ನಾವು ಇದನ್ನು ಆ್ಯಡ್ ಮಾಡಬೇಕು. ಸಮ್ ಆಫ್ ಎಫ್ ಎಕ್ಸ್ ದಟ್ ಇಸ್ 760 ಮತ್ತು ಸಮ್ ಆಫ್ ಫ್ರೀಕ್ವೆನ್ಸೀಸ್ ಅದು 20. ಮೀನ್ ಫಾರ್ಮುಲಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸಮ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮ್ ಆಫ್ ಎಫ್ ದಟ್ ಇಸ್ 760 ಡಿವೈಡೆಡ್ ಬೈ 20 ನಮಗೆ 38 ಸಿಗುತ್ತೆ. ಸೊ 38 ಇಸ್ ದ ಮೀನ್. ಓಕೆ, ನೆಕ್ಸ್ಟ್ ಒನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್. ಸೊ ಇಲ್ಲಿ ಕೂಡ ಕ್ವೆಶ್ಚನಲ್ಲಿ ಏನು ಕೊಟ್ಟಿರ್ತಾರೆ? ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ನಾವು ಮೀಡಿಯನ್ಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿಯಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ಕಂಡುಹಿಡಿಯೋದು? ಈ ಫಸ್ಟ್ ಫ್ರೀಕ್ವೆನ್ಸಿ ನಂಬರ್ನ ಹಾಗೆ ಹಾಕ್ಕೊಳ್ಳಿ, ಆಮೇಲೆ ಅದ್ರ ಜೊತೆ ನೆಕ್ಸ್ಟ್ ನಂಬರ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ದಟ್ ಈಸ್ 2 ಆ್ಯಸ್ ಇಟ್ ಈಸ್ ಹಾಕ್ಕೊಳ್ಳಿ, 2 + 3 5 ಹಾಕ್ಕೊಳ್ಳಿ, 5 + 6 11, 11 + 4 15, 15 + 5 20. ಸೊ ಈ ಥರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನಾವು ಹಾಕ್ಕೊಬೇಕು. ಸೊ ಇಲ್ಲಿ ಸಮ್ ಆಫ್ ಫ್ರೀಕ್ವೆನ್ಸೀಸ್ ಬಂದುಬಿಟ್ಟು ಎನ್, ಅದು ನಮಗೆ 20 ಸಿಗುತ್ತೆ. ಓಕೆ, 20ನ 2 ಡಿವೈಡ್ ಮಾಡಬೇಕು, ಆವಾಗ 10 ಸಿಗುತ್ತೆ. 10 ಯಾವ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಬರುತ್ತೆ ಅಂತ ನೋಡಬೇಕು. ಅದು 2 ಕೆಳಗಡೆ ಬರಲ್ಲ, 5 ಕೆಳಗಡೆ ಬರಲ್ಲ, 11 ಕೆಳಗಡೆ ಬರುತ್ತೆ, 10. ಸೊ ನಾವು ಇದನ್ನು ಹೈಲೈಟ್ ಮಾಡ್ಕೊತೀವಿ. ಸೊ 25 ಬಿಕಮ್ಸ್ ಲೋವರ್ ಲಿಮಿಟ್. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈ ಮೇಲ್ಗಡೆ ಇರೋ ನಂಬರ್, ನಾವು ಯಾವುದನ್ನು ಹೈಲೈಟ್ ಮಾಡಿರ್ತೀವೋ ಅದ್ರ ಮೇಲ್ಗಡೆ ಇರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹಾಕೊತೀವಿ. ಫ್ರೀಕ್ವೆನ್ಸಿ ಬಂದುಬಿಟ್ಟು 6. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಬಂದುಬಿಟ್ಟು 5, 25 to 30 ಬಂದುಬಿಟ್ಟು 5. ಇವಾಗ ಮೀಡಿಯನ್ ಫಾರ್ಮುಲಾ ಹಾಕ್ಕೊಂಡ್ಬಿಟ್ಟು ಸಮ್ಮನ್ನು ಸಾಲ್ವ್ ಮಾಡಬೇಕು. ಎಲ್ ಪ್ಲಸ್ n/2 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಇಂಟು ಹೆಚ್. ಸೊ ಲೋವರ್ ಲಿಮಿಟ್ ಏನು? 25. n/2 ಏನು? ದಟ್ ಇಸ್ 20 ಡಿವೈಡೆಡ್ ಬೈ 2 10 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 5, ಫ್ರೀಕ್ವೆನ್ಸಿ ಇಸ್ 6 ಇಂಟು ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಬಂದುಬಿಟ್ಟು 5. ಸೊ 10 - 5 5/6 ಇಂಟು 5. ಸೊ ಈ ಥರ ವ್ಯಾಲ್ಯೂಸ್ನ ನಾವು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಈ 25ನ ನೀವು ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಬೇಕು. ಸೊ ಫಸ್ಟು ಅಡಿಷನ್ ಮಾಡಬೇಡಿ, ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಓಕೆ, 5 × 5 = 25 ಡಿವೈಡೆಡ್ ಬೈ 6. ಸೊ 25ನ 6ಅಲ್ಲಿ ಡಿವೈಡ್ ಮಾಡಿದಾಗ ನಮಗೆ 4.6 ಸಿಗುತ್ತೆ. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೇನು ಸಿಗುತ್ತೆ? 4.6. ಅದಾದಮೇಲೆ ಇದೆಲ್ಲ ಕ್ಯಾಲ್ಕುಲೇಷನ್ ಆದಮೇಲೆ ನಾವು ಈ ಲೋವರ್ ಲಿಮಿಟ್ನ ಆ್ಯಡ್ ಮಾಡಬೇಕು. ಸೊ 25 + 4.6 is 29.16. This is the median. Thank you.